ಶ್ರೀ 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 ಗಗನಾನಂದ ಮತ್ತು ನನ್ನ ಮಾತಾಪಿತೃಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾನು ಇವಾಗ ಈ ಮೆಟ್ಟಿಲಿಗೆ ಹತ್ತಾ ಇದ್ದೀನಿ. ಹಾಗಾಗಿ ಒಂದು ಎರಡರಿಂದ 2 ನಿಮಿಷ ಮಾತ್ರ ಮಾತಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟೊಂದು ಬೇರೆ ಬೇರೆ ರಂಗದಲ್ಲಿ ಇದ್ದಿದ್ದರಿಂದ ನನಗೆ ಇದ್ರ ಬಗ್ಗೆ ಆಸಕ್ತಿ ಮತ್ತು ರೂಢಿಗತವಾಗಿ ಬಂದಿದ್ದೀನಿ. ಬಟ್ ಇವಾಗ ನಡೀತಾ ಇರೋದ್ರಿಂದ ಸ್ವಲ್ಪ ಅಲ್ಲದೆ ಮುಗಿಸಿ ಬೀಳ್ತಕ್ಕಂಥ ಸಂದರ್ಭ ಇರ್ತೈತೆ. ಬಿದ್ದಂಥ ಸಂದರ್ಭದಲ್ಲಿ ನೀವು ಎದ್ದು ನಿಲ್ಸ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮಗೆ ಕೊಟ್ಟಿರ್ತೀನಿ. ಹಾಗಾಗಿ ನಾನೊಂದು 2 ಮಾತು ಮಾತ್ರ ಮಾತಾಡ್ತೀನಿ, ಒಂದು 2 ನಿಮಿಷ. ಇಲ್ಲಿ 28 ವರ್ಷದಿಂದ ನಮ್ಮ ನಾರಾಯಣ ಸ್ವಾಮಿ ಅವರ ಮಠದಲ್ಲಿ ಕಂಟಿನ್ಯೂಷನ್ ಆಗಿ ಕುಂಡಲಿನಿ ಯೋಗಾಭ್ಯಾಸ ಮಾಡ್ತಾನೆ ಬಂದಿದ್ದಾರೆ. ಈ ಕುಂಡಲಿನಿ ಯೋಗಾಭ್ಯಾಸ ಮಾಡೋದ್ರ ಉದ್ದೇಶ ಏನಪ್ಪ ಅಂದರೆ, ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥ ವಿಚಾರ. ಏಕೆಂತಂದರೆ ಸಾಂಖ್ಯದಲ್ಲಿ ಒಂಥರ ಸಂಖ್ಯಾಶಾಸ್ತ್ರ ಮಾಡಿರ್ತೀವಿ, ತಾರಕದಲ್ಲಿ ನಮ್ಮನ್ನು ನಾಡಿ ಶೋಧನೆ ಮಾಡಿಕೊಂಡು ನಾವು ಏನಂತ ತಿಳ್ಕೊಂಡಿರ್ತೀವಿ. ಆ ತಿಳ್ಕೊಂಡಿರ್ತಕ್ಕಂಥ ಇದನ್ನು ಮನಸ್ಸದಲ್ಲಿ ತಿಳ್ಕೊಂಡು ಕುಂಡಲಿನಿ ಯೋಗಾಭ್ಯಾಸದಲ್ಲಿ ಉಪವಾಸ ಮಾಡೋದ್ರ ಮುಖಾಂತರ ಅಂದರೆ ಅವರಿಗೆ ಎಲ್ಲ ರಂಗದಲ್ಲೂ ಕಟ್ಟಾಗ್ತೀವಿ. ಅವರಿಗೆ ಮಂತ್ರಾಕ್ಷರ ತ್ರಯಾಕ್ಷರನ ಹೇಳ್ಕೊಟ್ಟು ಅವರಿಗೆ ಹೊರಗಡೆ ಕೂರಿಸ್ಕೊಳ್ತಕ್ಕಂಥ ಇದರಲ್ಲಿ 3 ಅಭ್ಯಾಸನ ಮಾಡಿಸ್ತಾರೆ. 3 ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ಅಭ್ಯಾಸ ಯಾಕೆ ಕೇಳ್ತೀವಿ ಅಂತಂದರೆ, ಬಿಂದು ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಎಬ್ಬಿಸಿ ತನ್ನ ಸುಸ್ಥಿತಿಗೆ, ತನ್ನ ಸ್ಥಾನ ಏನಿದೆಯೋ, ನಾವು ಎಲ್ಲಿಂದ ಬಂದಿದ್ದೀವಿ, ನಾವು ಎಲ್ಲಿಗೆ ಹೋಗ್ತೀವಿ ಅಂತಕ್ಕಂಥ ತಿಳ್ಕೊಳ್ಳೋದ್ರ ಬಗ್ಗೆ ಅಲ್ಲಿ ಸಾಧನೆಯನ್ನು ಹೇಳ್ಕೊಟ್ಟು ಅಲ್ಲಿ ಕುಣಿಸ್ಕೊಳ್ತೀವಿ. ಅಲ್ಲಿ 3 ಅಭ್ಯಾಸ ಇರ್ತದೆ. 3 ಅಭ್ಯಾಸದಲ್ಲಿ ಮಹಾಭಾರತದಲ್ಲಿರ್ತಕ್ಕಂಥ ಧರ್ಮರಾಯರು, ಭೀಮ, ಅರ್ಜುನ, ಸಹದೇವ, ನಕುಲ, ಈ 5 ಜನಕ್ಕೆ ಕೆಲಸ ಕೊಟ್ಟಿರ್ತಾರಲ್ಲಿ. ಆ 5 ಜನದಲ್ಲಿ ಈ ಗೆಡ್ಡಣ್ಣವ್ರು ಹೇಳಿದ ತಾರ್ಕದಲ್ಲಿ ಆ 4 ಹಿಂದೆಗಡೆ ಯಾರು ಮಡ್ಸ್ಕೊಂಡಿರ್ತಾರೆ ಅವರು ಸುಖವಾಗಿ ಮತ್ತು ಸಂತೋಷವಾಗಿರ್ತಾರೆ ಅಂತೇಳಿ, ಇಲ್ಲಿ ಆ ಸುಖನ ಸ್ವಲ್ಪ ಅದೃಶ್ಯ ಮಾಡಿಕೊಡೋದಕ್ಕೋಸ್ಕರ ಈ ಭೀಮ ಅಂದರೆ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಭೀಮನ್ನ ಆ 4 ಹಿಂದಕ್ಕೆ ತಳ್ಳಿ ಹಿಡ್ಕೊಂಡು ಸಾಧನೆ ಮಾಡ್ತಕ್ಕಂಥ ಅರ್ಜುನ, ಭೀಮನ ಸಹಾಯ ಮತ್ತು ಸಹದೇವನ ಸಹವಾಸದಿಂದ ಅರ್ಜುನ ಬಾಣ ಬಿಡ್ತಾನಲ್ಲ, ಆ ರೀತಿಯಲ್ಲಿ ಆ 4 ಹಿಂದಕ್ಕೆ ಹೆಚ್ಚು ಮಾಡೋದ್ರ ಮುಖಾಂತರ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ದ್ರವಹಾರ, ಆ ದ್ರವಹಾರದಿಂದ ಜಠರಾಗ್ನಿ ಅಂತಕ್ಕಂಥ ಒಂದು ಶಕ್ತಿನ ಕಡಿಮೆ ಮಾಡ್ತಕ್ಕಂಥ ಉದ್ದೇಶದಿಂದ ಅಲ್ಲಿ ಕೊಡ್ತೀವಿ. ಅಲ್ಲಿ ಬೆಳಿಗ್ಗೆ ಅವರಿಗೆ ಹಾಲು ಕೊಡ್ತಾರೆ, ಮಧ್ಯಾಹ್ನ ಎಣ್ಣೆ ಕೊಡ್ತೀವಿ, ತಿರ್ಗಿ ಸಾಯಂಕಾಲ ಹಾಲು ಇಷ್ಟರಲ್ಲೇ ಇರ್ತಾರೆ. ಅದ್ರ ಜೊತೆಗೆ ಅವರ 41 ದಿನ ಏನು ವ್ರತ ಮಾಡ್ತಾರೆ, ಆ 41 ದಿನವೇ ಯಾರ ಥರನೂ ಮಾತಾಡೋದ್ರಿಂದ ಕೆಲಸ ಆಗೋದಿಲ್ಲ ಅಂತೇಳಿ ಆ ಕೆಲಸನ ಸ್ಟಾಪ್ ಮಾಡೋಕ್ಕೋಸ್ಕರ ಎಲ್ಲ ಬಂದಾಗ ಇದರಿಂದ ವಿಮುಕ್ತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕುಂಡಲಿನಿ ಯೋಗಾಭ್ಯಾಸ ಮಾಡ್ತೀವಿ. ಆ ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥ ಸನ್ನಿವೇಶನ ಗುರು ಮಾಡಿಕೊಡ್ತಾರೆ. ಇವಾಗ ಅವ್ರಿಗೆ ಗೊತ್ತಿರ್ತೈತಿ, ಇವಾಗ ಇಲ್ಲಿ ಮೇಲ್ಗಡೆ ಬಂದಾದ್ಮೇಲೆ ಅವರ ಅನುಭವನ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಏನು ಕಷ್ಟಪಟ್ಟಿರ್ತಾರೆ. ನಾವೆಲ್ಲ ಇಲ್ಲೆಲ್ಲ ಸುಖವಾಗಿ ಕೂತಿರ್ತೀವಿ. ಇವಾಗ ಇಷ್ಟೊಂದು ಸುಲಭವಾಗಿರ್ಬೇಕು ಅಂತಂದರೆ ಈ ಹೆಣ್ಮಗನ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈ ನಮ್ಮ ಮನಸ್ಸು ಈ ಕೋತಿಯಂತೆ ಆಚೆ ಎಲ್ಲ ಹೋಗ್ತಾನೆ ಇರ್ತೈತಲ್ಲ, ಆ ಮನಸ್ಸನ್ನು ಅಲ್ಲಿ ಕೇಂದ್ರೀಕೃತ ಮಾಡಬೇಕು ಅಂತೇಳಿ ಆ ಹೆಣ್ಮಗಳು ಅವ್ರ ಮಗಳಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಏನು? ಪೆನ್ನು ಪೇಪರ್ ಕೊಟ್ಟಿದ್ದಾರೆ. ಪೆನ್ನು ಪೇಪರ್ ಕೊಟ್ಟಿರೋದ್ರಿಂದ ಆ ಹೆಣ್ಮಗಳ ಮನಸ್ಸು ಎಲ್ಲೂ ಹೊರಗಡೆ ಹೋಗಲ್ಲ. ಆ ರೀತಿಯಲ್ಲಿ ಗುರು ಕೊಟ್ಟಿರ್ತಕ್ಕಂಥ ಮಂತ್ರನ ಅಲ್ಲಿ ಪಠನೆ ಮಾಡಿ ನಮ್ಮನ್ನು ನಾವು ಸ್ಮರಣೆ ಮಾಡಿಕೊಂಡು ಆ ಬಿಂದು ಸ್ವರೂಪನಲ್ಲಾಗಿರ್ತಕ್ಕಂಥ ಪರಮಾತ್ಮನ ಶೋಧನೆ ಮಾಡ್ತಕ್ಕಂಥ ಯೋಗಾಭ್ಯಾಸನ ಇಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇಲ್ಲಿ ಮೇಲಿರ್ತಕ್ಕಂಥ ಎಲ್ಲ ನನ್ನ ಗುರು, ನಮಗೆ ಹಿರಿಯರು ಮತ್ತು ಹಾಗೆ ನಮ್ಮ ತಂದೆಯವರು ಸಮಕಾಲೀನರಾಗಿರ್ತಾರೆ. ನಮ್ಮ ಕೋನಗುಂಟೆ ಆಶ್ರಮದಲ್ಲಿ 8ನೇ ತಾರೀಕು ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಅಲ್ಲಿ ಒಬ್ಬರು ಕುಂಡಲಿನಿ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ. ಎಲ್ಲ ತಮ್ಮ ಸಹಕುಟುಂಬ ಬಂದು ಅವ್ರನ್ನ ಹರಿಸ್ಬೇಕು ಮತ್ತು ನಮ್ಮನ್ನೆಲ್ಲ ಬೆಳೆಸ್ಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಂತ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.